ಬೆಳಗಿನ ಕೋಳಿ ಕೂಗುವುದಿಲ್ಲ ಪುನರ್ವಸತಿ ಕೊಡಬೇಕು ಅಂತ ಇದೆ. ಮನೆ ಕೊಡಬೇಕು, ಜೊತೆಗೆ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟಿಗೆ ಟ್ರೈನಿಂಗ್ ಕೊಡಬೇಕು, ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಕೊಡಬೇಕು, ಜೊತೆಗೆ ಮಕ್ಕಳ ಎಜುಕೇಷನ್ ಸಪೋರ್ಟ್ ಮಾಡಬೇಕು. ಈಗಾಗಲೇ ಸರ್ಕಾರ ಒಂದಂತೂ ಕೆಲಸ ಮಾಡಿ ರಿಕ್ವೆಸ್ಟ್ ನನಗೆ ಸಹ ಇಲ್ಲಿ ಬರೀ 3-4 ಜನ ಮಾತ್ರ ಇದ್ದಾರೆ ನಿಮ್ಮ ವ್ಯಾಪ್ತಿಯಲ್ಲಿ. ದಯಮಾಡಿ ಅವರಿಗೆ ಸಮಗ್ರ ಪುನರ್ವಸತಿಗೆ ಯೋಜನೆ ಮಾಡಿ ಅವರಿಗೆ ನಮಸ್ಕಾರ. ನಾವು ಕರ್ನಾಟಕ ಕಾವಲು ಸಮಿತಿ ರಾಜ್ಯ ವಿಭಾಗದಿಂದ ರಾಜ್ಯ ಸಂಚಾಲಕರು ಮತ್ತು ನಮ್ಮ ಕೋಲಾರ ಜಿಲ್ಲೆ ಪದ್ಮಕ್ಕ ರಾಜ್ಯ ಸಂಚಾಲಕರು ನಮ್ಮ ಚಂದ್ರಶೇಖರ್ ಸರ್ ಅವರು ಕೂಡ ನಮ್ಮ ರಾಜ್ಯ ಸಮಿತಿಯಲ್ಲಿ ಒಬ್ಬ ಸದಸ್ಯರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇರಿ ಇವತ್ತು ರಾಜ್ಯದಂತ ಜಾಥಾ ಹಮ್ಮಿಕೊಂಡಿರುವುದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 7,583 ಜನ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿದ್ದಾರೆ. ಆಮೇಲೆ ಇವರಿಗೆಲ್ಲರಿಗೂ ಸರ್ಕಾರದ ವತಿಯಿಂದ ನಮಗೆ ಅನ್ಯಾಯ ಆಗಿದೆ. ಆಮೇಲೆ ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಈ ಜಾಥಾ ಬಂದಿದೆ. ಈಗಾಗಲೇ ಚಿತ್ರದುರ್ಗ ಪ್ರಾರಂಭ ಮಾಡಿ ದಾವಣಗೆರೆ ಹೋಗಿದೆ. ದಾವಣಗೆರೆಯಿಂದ ಕೊಪ್ಪಳ ಜಿಲ್ಲೆ ಮಾಡಿಕೊಂಡು ಬಳ್ಳಾರಿ ಜಿಲ್ಲೆಗೆ ಕಾಲಿಟ್ಟಿದೆ. ನಮ್ಮ ಒಂದು ಬೇಡಿಕೆ ಏನೆಂದರೆ ಸಫಾಯಿ ಕರ್ಮಚಾರಿಗಳು ಮತ್ತು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳ ಸಮಿತಿ ಕಾವಲು ಸಮಿತಿಯಿಂದ ನಮ್ಮ ಬೇಡಿಕೆ ಏನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಮಗೆ ಬರ್ತಕ್ಕಂಥ ಸೌಲಭ್ಯಗಳು ಆಮೇಲೆ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ನಮ್ಮ ಒಂದು ಮೂಲ ಉದ್ದೇಶ ಇದು. ಆಮೇಲೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳು ಸಿಗುವುದಕ್ಕೆ ಸನ್ಮಾನ್ಯ DC ಜಿಲ್ಲಾಧಿಕಾರಿಗಳಿಂದ ಒಂದು ಮೆಮೊರಾಂಡಮ್ ಕೊಟ್ಟು ಅಲ್ಲಿ DK ಶಿವಕುಮಾರ್ ಸಾಹೇಬರಿಗೆ ಅದು ತಲುಪುವ ಹಾಗೆ ಮಾಡಿ ನೆಕ್ಸ್ಟ್ ಸಭೆಯಲ್ಲಿ ವಿಧಾನಸೌಧದಲ್ಲಿ ಅದನ್ನು ಚರ್ಚೆ ಮಾಡಿ ಕರ್ಮಚಾರಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ಸಮಬಾಳು ಅನ್ನೋ ಒಂದು ಸೂಕ್ತ ಇದರಿಂದ ನಮಗೆ ವಂಚಿತರಾಗಿರ್ತೀವಿ. ಈ ಸಲ ನಮ್ಮ ಇಡೀ ರಾಜ್ಯದಂತ ನಮ್ಮ ಸಮುದಾಯಕ್ಕೆ ಸರ್ಕಾರ ಒತ್ತು ಕೊಟ್ಟು ಕಾಂಗ್ರೆಸ್ ಪಾರ್ಟಿಯಲ್ಲಿರಲಿ, BJP ಪಕ್ಷ ಇರಲಿ, JDS ಪಕ್ಷ ಇರಲಿ, ಯಾವುದೇ ಪಕ್ಷದಲ್ಲಿ ನಮ್ಮ ಸಮುದಾಯದ ಕೆಲಸ ಮಾಡ್ತಕ್ಕಂಥವ್ರಿಗೆ ಆದ್ಯತೆ ನೀಡಬೇಕು. ಆ ಸರ್ಕಾರ ಆಗಲಿ, ಆ ನಾಯಕರ ನಮಗೆ ಒಂದು ಸಫಾಯಿ ಕರ್ಮಚಾರಿಗಳು ಮತ್ತು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ಅನುದಾನ ಇಟ್ಟು ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೂ ಸಫಾಯಿ ಕರ್ಮಚಾರಿಗಳು ನ್ಯಾಯ ಒದಗಿಸಿಕೊಡ್ಬೇಕಂತ ನಮ್ಮ ಒಂದು ಮನವಿ ಸರ್. ನನ್ನ ಹೆಸರು ಪದ್ಮಾ ಅಂತ. ನಾನು ರಾಜ್ಯ ಮೇಲ್ವಿಚಾರಣಾ ಸಮಿತಿ ಸದಸ್ಯರು ಕರ್ನಾಟಕ ಸರ್ಕಾರ ಹಾಗೂ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಸಂಘಟನೆಯ ಸಂಘಟನಾ ಸಂಚಾಲಕ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಈ ಒಂದು ಜಾಥಾದ ಉದ್ದೇಶ 2013ನೇ ಆಕ್ಟ್ ಏನಿದೆ, ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಪದ್ಧತಿ ನಿಷೇಧ ಹಾಗೂ ನಿರ್ಮೂಲನೆ, ಅಷ್ಟನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು. ಒಂದು. ಎರಡನೇದು ಏನು ಮಲವರ ಪದ್ಧತಿ ಇದೆ ಅದನ್ನ ನಾವು ಈಗಾಗಲೇ ಜಾಥಾ ಮಾಡ್ತಾ ಇದ್ದೀವಿ. ಮಲವರ ಪದ್ಧತಿಯಿಂದ ಈಗಾಗಲೇ 110 ಜನ ಮಲದ ಗುಂಡಿಯಲ್ಲಿದ್ದು ಸಾವುಗಳಾಗಿದೆ. ಆದ್ರಿಂದ ಇದನ್ನ ಜನರನ್ನ ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕಾರ್ಮಿಕರನ್ನ ಈಗಾಗಲೇ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಯಾರೂ ಮಲವರ ಪದ್ಧತಿ ಕಾರ್ಮಿಕರು ಇಲ್ಲ ಅನ್ನೋದನ್ನ 0 ಒಂದು ವರದಿ ಕೊಟ್ಟಿದೆ ಜಿಲ್ಲಾಧಿಕಾರಿಗಳು ಆದೇಶದ ಮೇರೆಗೆ. ಅದರಿಂದ ಇನ್ನೂ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಪದ್ಧತಿ ಇದೆ. ಇಲ್ಲಿರುವ ಕಾರ್ಮಿಕರು ಇನ್ನೂ ಜೀವಂತವಾಗಿದ್ದಾರೆ. ಅವರನ್ನ ಗುರುತಿಸಿ ಅವರನ್ನ ಏನು 2013ನೇ ಕಾಯ್ದೆ ಇದೆ ಅದು ಅನುಷ್ಠಾನದೊಳಗೆ ಅವರಿಗೆ ಪುನರ್ವಸತಿಯನ್ನು ಏನು ಹೆಸರು ಅದು ಕೊಡಬೇಕು. ಅದಕ್ಕೆ ಈ ಜಾಥಾದಲ್ಲಿ ಏನು ಉದ್ದೇಶ ಏನು, ಆ ಕಾರ್ಮಿಕರನ್ನು ಗುರುತಿಸ್ಬೇಕು, ಆ ಕಾರ್ಮಿಕರನ್ನ ಒಂದು ಆ ಜನರ ಮುಖ್ಯವಾಗಿ ತರಬೇಕು. ಯಾವುದೇ ರೀತಿಯಾದಂತಹ ಮರದ ಗುಂಡಿಯಲ್ಲಿ ಇಳಿಸಿ ಕೆಲಸ ಮಾಡಬಾರ್ದು, ಸಾವುಗಳಾಗಬಾರ್ದು. ಸಾವಕ್ಕೊಂದು ಜೀವ ಬೆಲೆ ಇದೆ ಅಂತ ನಾನು ಮೂಲಕ ಇದನ್ನ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಅದರಿಂದ ನಾವು ಹೇಳಿದಂತೆ ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ತಲುಪಿಸ್ಬೇಕು. ಏನು ಈಗಾಗಲೇ ಜಾಗೃತಿ ಜಾಥಾ ಬಂದಿದ್ದೀವಿ ನಾವು, ಈ ಒಂದು ಪದ್ಧತಿಯನ್ನು ನಿರ್ಮೂಲನೆ ಮಾಡಲೇಬೇಕು. ಈ ಎಲ್ಲ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳಿದ್ದಾರೆ, ಅದನ್ನು ಗುರುತಿಸ್ತೀವಿ. ಮೊದಲು ಎಲ್ಲೆಲ್ಲಿ ಕೆಲಸ ಮಾಡ್ತದನ್ನ ಐಡೆಂಟಿಫೈ ಮಾಡಿದ್ದೀವಿ. ಆ ಕಾರ್ಮಿಕರನ್ನ ಗುರುತಿಸಿ ಈಗಾಗಲೇ ಸರ್ಕಾರಕ್ಕೆ ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ 7,000 ಈಗಾಗಲೇ ರಾಜ್ಯಕ್ಕೆ 7,000 ಜನ ಇದ್ದಾರೆ, ಕಾರ್ಮಿಕರು ಗುರುತಿಸಿದ್ದಾರೆ. ಇನ್ನೂ ಇದ್ದಾರೆ, ಅವನ್ನ ಗುರುತಿಸಬೇಕು. ಮತ್ತೆ ಈಗಾಗಲೇ ಗುರುತಿಸಿದ ಕಾರ್ಮಿಕರಿಗೂ ಸಹ ನ್ಯಾಯಬದ್ಧವಾದ ಪುನರ್ವಸತಿ ಸಿಗಲಿಲ್ಲ ಕಾನೂನು ಪ್ರಕಾರ. ನಮ್ಮ ಕಾಯ್ದೆ ಅನುಷ್ಠಾನ ಮಾಡೋದ್ರಲ್ಲೇ ಸರ್ಕಾರ ಮತ್ತೆ ಸರ್ಕಾರ ಅಧಿಕಾರಿಗಳು ವಿಫಲವಾಗಿದ್ದಾರೆ. ಆದರೆ ಈ ಕೂಡಲೇ
ಅವ್ರನ್ನ ಕಾಯ್ದೆಯನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಅಧಿಕಾರಿಗಳಿದೆ, ಅವ್ರು ಮಾಡಲೇಬೇಕು. ನೊಂದ ಜೀವಿಗಳು, ನೊಂದ ಕಾರ್ಮಿಕರು ಏನಿದ್ದಾರೆ ಅವರಿಗೆ ನ್ಯಾಯ ಸಿಗಲೇಬೇಕು ಅಂತ ಮತ್ತು ಈ ಜಾಥಾವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ.